ಜಿಲ್ಲಾಸ್ಪತ್ರೆಯಿಂದ ಬಳ್ಳಾರಿ ಜೈಲಿಗೆ ಬಂತು ಸರ್ಜಿಕಲ್ ಚೇರ್. ದರ್ಶನ್ ಮನವಿಯ ಮೇರೆಗೆ ಜಿಲ್ಲಾಸ್ಪತ್ರೆಯಿಂದ ಸರ್ಜಿಕಲ್ ಚೇರ್ ಬಂದಿದೆ. ಈಗ ಬಳ್ಳಾರಿ ಜೈಲಿಗೆ ಬಂದಿದೆ ಸರ್ಜಿಕಲ್ ಚೇರ್. ದರ್ಶನ್ ಮನವಿ ಮಾಡಿಕೊಂಡಿದ್ರು, ಹಾಗಾಗಿ ಜಿಲ್ಲಾಸ್ಪತ್ರೆಯಿಂದ ಸರ್ಜಿಕಲ್ ಚೇರ್ ಬಂದಿರೋದು. ಬೆನ್ನು ನೋವು ಸಮಸ್ಯೆ ಇದ್ದಿದ್ರಿಂದ ಮನವಿ ಮಾಡಿಕೊಂಡಿದ್ರು, ವೆಸ್ಟರ್ನ್ ಟಾಯ್ಲೆಟ್ ಬೇಕು ನನಗೆ ಅಂತ ಹೇಳಿ ಸರ್ಜಿಕಲ್ ಚೇರ್ಗೆ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ದಾಸ. ಎಲ್ಲ ವೈದ್ಯಕೀಯ ಪರೀಕ್ಷೆಗಳು ಮಾಡ್ತಾರೆ ಹಿರಿಯ ವೈದ್ಯರು. ಅದೆಲ್ಲ ಆದಮೇಲೆ ಸಮಸ್ಯೆ ಇರೋದು ಹಳೆಯ ಕಡತಗಳಲ್ಲಿ ಕಂಡು ಬಂದಂತ ಹಿನ್ನೆಲೆ ಸರ್ಜಿಕಲ್ ಚೇರ್ ತೆಗೆದುಕೊಂಡು ಜಿಲ್ಲಾಸ್ಪತ್ರೆ ವೈದ್ಯರು ಬಂದಿದ್ದಾರೆ ಈಗ ಬಳ್ಳಾರಿ ಜೈಲಿಗೆ. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ನೀವೀಗ ಗಮನಿಸಬಹುದು. ಜಿಲ್ಲಾಸ್ಪತ್ರೆಯಿಂದ ಸರ್ಜಿಕಲ್ ಚೇರ್ ಬಂದಿದೆ ದರ್ಶನ್ಗೆ. ಬಳ್ಳಾರಿ ಜೈಲಿಗೆ ಹೋದ ಮೇಲೆ ದರ್ಶನ್ ಊಟ ತಿಂಡಿ ಮಾಡ್ತಾ ಇರಲಿಲ್ವಂತೆ, ಯಾಕಂದ್ರೆ ಮೋಷನ್ ಪ್ರಾಬ್ಲಮ್, ಮೋಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ವಂತೆ. ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಂಡು ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಹೇಳಿ ಮೊನ್ನೆ ಡಿ ಜಿ ಕೂಡ ಭೇಟಿಯನ್ನು ಕೊಟ್ಟು ಹೇಳಿದರು, ವೆಸ್ಟರ್ನ್ ಟಾಯ್ಲೆಟ್ ಇಮಿಡಿಯೇಟಾಗಿ ಕಟ್ಸೋಕ್ಕಂತೂ ಆಗಲ್ಲ, ಹಾಗಾಗಿ ಬದಲಿ ವ್ಯವಸ್ಥೆ ಏನಾದರೂ ಮಾಡೋಣ, ಸರ್ಜಿಕಲ್ ಚೇರ್ ವ್ಯವಸ್ಥೆ ಏನಾದರೂ ಮಾಡ್ತೀವಿ ಅಂತ ಹೇಳಿ. ಮತ್ತು ಅವರ ಆರೋಗ್ಯವನ್ನು ತಪಾಸಣೆ ಮಾಡಬೇಕಾಗತ್ತೆ, ವೈದ್ಯರಿಂದ ರಿಪೋರ್ಟ್ ಬರಬೇಕಾಗತ್ತೆ, ಅದೆಲ್ಲ ನೋಡಿಕೊಂಡು ಚೇರ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ನೋಡಿ, ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಚೇರ್ ಕೂಡ ಬಂದಿದೆ. ನಾವು ಕೂಡ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ವೈಟ್ ಕಲರಲ್ಲಿ ಕಂಪ್ಲೀಟ್ ಆಗಿ ಚೇರನ್ನು ಕ್ಲೋಸ್ ಮಾಡಲಾಗಿದೆ. ಅದೇ ಚೇರು ಜಿಲ್ಲಾಸ್ಪತ್ರೆಯಿಂದ ಬಂದಿರೋದು ಸರ್ಜಿಕಲ್ ಚೇರು. ಬಳ್ಳಾರಿ ಜೈಲಿನ ಒಳಗಡೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ವಿಲವಿಲ ಅಂತ ಒದ್ದಾಡ್ತಾ ಇದ್ರು ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್. ಊಟ ತಿಂಡಿನೂ ಕೂಡ ಮಾಡ್ತಾ ಇರಲಿಲ್ವಂತೆ, ಯಾಕಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ನನಗೆ, ಕೂತ್ಕೊಳ್ಳೋಕ್ಕಾಗಲ್ಲ ಇಂಡಿಯನ್ ಟಾಯ್ಲೆಟಲ್ಲಿ ಅಂತ ಹೇಳಿ. ಮತ್ತೊಂದು ಕಡೆ ಬೆನ್ನು ನೋವಿನ ಸಮಸ್ಯೆ ಇದೆ ನನಗೆ, ಹಾಗಾಗಿ ರಿಪೋರ್ಟ್ ಬಂದ ಕೂಡಲೇ ಅವರಿಗೆ ಸರ್ಜಿಕಲ್ ಚೇರ್ ಕೊಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ರಿಪೋರ್ಟ್ ಕೂಡ ಬಂದಿದೆ, ಸರ್ಜಿಕಲ್ ಚೇರ್ ಕೂಡ ಬಳ್ಳಾರಿ ಜೈಲಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೈದ್ಯಕೀಯ ರಿಪೋರ್ಟ್ ಏನಂತ ಬಂದಿದೆ? ಈಗ ಆಲ್ರೆಡಿ ಚೇರ್ ಕೂಡ ತೆಗೆದುಕೊಂಡು ಹೋಗ್ಲಾಗಿದೆ. ಈ ಬಗ್ಗೆ ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಅಲ್ಲಿಂದ ಅಪ್ಡೇಟ್ ವೀರೇಶ್? ಎಸ್ ಪೂರ್ಣಿಮಾ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಳ್ಳಾರಿ ಕಾರಾಗೃಹದಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸಂಪೂರ್ಣವಾಗಿ ವಿಲವಿಲ ಒದ್ದಾಡಿದ್ದಾನೆ. ಸುಮಾರು 5 ದಿನಗಳ ಕಾಲ ತಾನು ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಿನಗಳಿಂದಲೂ ಇಲ್ಲಿಯವರೆಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ನಿರಂತರವಾಗಿ ಇದೆ ಎಂದು ಈ ಒಂದು ಜೈಲ್ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳಲ್ಲಿ ವಿಲವಿಲ ಒದ್ದಾಡುವುದರ ಜೊತೆಗೆ ಸಮಸ್ಯೆಯನ್ನು ಹೇಳಿಕೊಂಡು ಅಂಗಲಾಚಿರತಕ್ಕಂತಹ ಘಟನೆಯನ್ನು ನಾವು ಕಾಣಬಹುದಾಗಿದೆ. ಪರಪ್ಪನ ಅಗ್ರಹಾರದಂತೆ ರಾಜ್ಯಾತೀತವಿಲ್ಲದೆ ಇಲ್ಲಿ ಈ ಒಂದು ದರ್ಶನ್ಗೆ ದಿಕ್ಕೆ ದೋಚದಂತಾಗಿ ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥರಾಗಿರಬಹುದು ಎನ್ನುವ ಮಟ್ಟಕ್ಕೆ ಅವರು ತಮ್ಮ ಈ ಒಂದು ವರ್ತನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸರ್ಜಿಕಲ್ ಚೇರ್ ಬಗ್ಗೆ ಗಮನಿಸಿದಾಗ ಈ ಒಂದು ಆರೋಪಿ ದರ್ಶನ್ ಏನಾಗಿತ್ತು ಅಂದ್ರೆ ಅವರಿಗೆ ಸಂಪೂರ್ಣವಾಗಿ ಈ ಒಂದು ಜೈಲಿಗೆ ಬಂದ ದಿನದಿಂದಲೂ ಇಲ್ಲಿಯವರೆಗೂ ಸಹ ಆರೋಗ್ಯದ ಸಮಸ್ಯೆ ಇತ್ತು. ಆ ಆರೋಗ್ಯ ಸಮಸ್ಯೆಯಲ್ಲಿ ಮುಖ್ಯವಾಗಿ ಈ ಒಂದು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಮ್ಗೆ ಟಾಯ್ಲೆಟ್ ಮಾಡಕ್ ಆಗಲ್ಲ, ಯಾಕಪ್ಪ ಅಂದ್ರೆ ಈ ಒಂದು ಸ್ಪೈನೋ ಕಾರ್ಡ್ ಸಮಸ್ಯೆ ಇದೆ. ಸ್ಪೈನಸ್ ಕಾರ್ಡ್ 4ರಲ್ಲಿ ಈ ಒಂದು ಜಾಯಿಂಟ್ ಲಿಂಕ್ ಅಲ್ಲಿ ಸಮಸ್ಯೆ ಇರೋದ್ರಿಂದಾಗಿ ನಮಗೆ ಈ ಒಂದು ಮಲಬದ್ಧತೆಯನ್ನು ಕಾಡ್ತಾ ಇದೆ. ಈ ಕಾರಣದಿಂದಾಗಿ ಸರ್ಜಿಕಲ್ ಚೇರ್ ಬೇಕು ಎಂದು ಈ ಒಂದು ಮನವಿ ಮಾಡಿಕೊಂಡಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆಯೇ ಪುರಾವೆಗಳು ಬೇಕು ಎಂದು ಈ ಹಿಂದೆಯೂ ಸಹ ಈ ಒಂದು ಕುತ್ತೆ ಎಸಗಿ ಜೈಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಈ ಒಂದು ಆರೋಗ್ಯ ಬಗ್ಗೆ ಪರಿಶೀಲನೆ ನಡೆಸಿ ಚಿಕಿತ್ಸೆ ಪಡೆದಂತಹ ಒಂದು ದಾಖಲಾತಿಗಳನ್ನು ಅವರ ಕುಟುಂಬದ ಸದಸ್ಯರು ಬಂದಂತಹ ಸಮಯದಲ್ಲಿ ಜೈಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಈ ಒಂದು ಕಡತಗಳನ್ನು ನೀಡಿದ್ದರು. ಅದನ್ನು ಪರಿಶೀಲಿಸಿದಂತಹ ವೈದ್ಯಾಧಿಕಾರಿಗಳು ನಿನ್ನೆ ಜೈಲಾಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತು ಇವತ್ತು ಹೆಚ್ಚಿನ ಹಿರಿಯ ಅಧಿಕಾರಿಗಳ ಜೊತೆ ಅದರ ಬಗ್ಗೆ ಪರಿಶೀಲಿಸುವುದರ ಜೊತೆಗೆ ತಾವು ಸ್ವತಃ ತಪಾಸಣೆ ಮಾಡಿದರು. ಆಗ ಇವರಿಗೆ ಸಮಸ್ಯೆ ಇರುವುದು ದೃಢಪಟ್ಟಿದೆ ಎಂದು ತಿಳಿದು ಬಂದಿದೆ. ಈ ಕಾರಣದಿಂದಾಗಿ ಇಂದು ಈಗ ಅವರಿಗೆ ಸರ್ಜಿಕಲ್ ಚೇರ್ ಅನ್ನು ವಿತರಣೆ ಮಾಡುವ ಕಾರ್ಯ ಆಗಿದೆ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.